ಮಿಸ್ ಮಾಡಿದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಹಾಯ್ ಆಲ್, ಇದು ರೋಜಾ ಸುನೀಲ್, ನಿಮ್ಮ ಬ್ಲಾಗರ್. ಇವತ್ತು ನಾವು ಮಾವಿನಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಮಾವಿನಕಾಯಿ ತೊಗೊಳ್ಳಿ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಹಿಂದೆ ಮತ್ತು ತುದಿನ ತೊಟ್ಟನ್ನು ಕಟ್ ಮಾಡ್ಕೋಬೇಕು. ನೋಡಿ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಿದೆ. ಚಿಕ್ಕವರಿದ್ದಾಗ ನಾವು ಕೂಡ ತುಂಬ ಮಾವಿನಕಾಯಿ ತಿಂತಿದ್ವಿ, ಬಟ್ ಇವಾಗ ಅದನ್ನು ಹಸಿ ಹಾಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈ ಥರ ಏನೇನಾದರೂ ಹೊಸ ರೆಸಿಪಿನ ಟ್ರೈ ಮಾಡಿ ತಿನ್ನೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ನನಗೂ ಐಡಿಯಾಸ್ ಇಲ್ಲ, ಬಟ್ ಒಂದಂತೂ ನಂಬಿಕೆ ಇದೆ, ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು ಚೆನ್ನಾಗಿ ಮಾವಿನಕಾಯಿನ ನಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಕ್ವಾಂಟಿಟಿಲಿ ಚೆನ್ನಾಗಿ ತುರ್ಕೋಬೇಕು. ನಾನು ತುಂಬ ದಿನಗಳ ನಂತರ ಅಡುಗೆ ಮನೆಗೆ ಬಂದು ಇದನ್ನು ತುರಿತಿರೋದ್ರಿಂದ ನನಗಂತೂ ಸ್ವಲ್ಪ ಸ್ಟ್ರೈನ್ ಅಂತ ಅನ್ನಿಸ್ತಿತ್ತು. ನನಗೆ ಕ್ಯಾರೆಟ್ ತುರಿಯೋದು, ಮಾವಿನಕಾಯಿ ತುರಿಯೋದು ಈ ಥರದ್ದೆಲ್ಲ ಆಗಲ್ಲ. ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ರಿಸ್ಕಿ, ಬಟ್ ಆದರೂ ರೆಸಿಪಿ ಶೂಟ್ ಮಾಡ್ಕೋಬೇಕಲ್ಲ, ಹಾಗಾಗಿ ರೆಸಿಪಿ ತೊಗೊಂಡು ನಿಮಗೋಸ್ಕರ ನಾನು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡಿದಂಥ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಮಾತಾಡ್ತಾ ನಾನು ಮಾವಿನಕಾಯಿನ ತುರಿದಾಯಿತು. ಅದನ್ನು ಮತ್ತೊಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇವಾಗ ಮತ್ತೆ ನಾನು ಅದಕ್ಕೆ ಸ್ವಲ್ಪ ಮಸಾಲೆ ಮತ್ತು ಒಗ್ಗರಣೆನ ಆ್ಯಡ್ ಮಾಡಬೇಕು. ಹಾಗಾಗಿ ಇನ್ನೊಂದು ಬೌಲಿಗೆ ತುರಿದಿರುವಂಥ ಅಷ್ಟು ಮಾವಿನಕಾಯಿ ಹುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹತ್ತಿರದಿಂದ ಕೂಡ ತೋರಿಸ್ತೆ, ನಾನು ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಬಿಕಾಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದ್ರಿಂದ ಜಾಸ್ತಿ ಹಾಳು ಮಾಡೋದು ಬೇಡ ಅಂತ. ಸೊ ಒಂದು 3/4 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿದೆ, ಜೊತೆಗೆ ಒಂದು 3/4 ಸ್ಪೂನಷ್ಟು ಖಾರನ ಆ್ಯಡ್ ಮಾಡಿದ್ದೀನಿ. ಖಾರದ ಪುಡಿನ ಕೆಲವೊಬ್ಬರು ಬೇರೆ ಕಲರ್ ಹಾಕ್ಕೊಂಡು ಖಾರದ ಪುಡಿನ ತುಂಬ ರೆಡ್ ಮಾಡ್ತಾರೆ, ಬಟ್ ನಾನು ಮನೆ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಅದರ ಜೊತೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ, ಬಿಕಾಸ್ ಒಗ್ಗರಣೆ ಹಾಕಬೇಕು. ಹಾಗಾಗಿ ಪಾತ್ರೆ ಕಾಯೋ ತನಕ ಕಾದು, ಪಾತ್ರೆ ಕಾದಾದಮೇಲೆ ಅದಕ್ಕೆ ಒಂದು 2-2.5 ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿ ಎಣ್ಣೆನ ಕಾಯಲಿಕ್ಕೆ ಬಿಟ್ಟೆ. ಇದು ಸ್ಟೀಲ್ ಬೋಸಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕಂಟು ಬಂತು, ಬಿಕಾಸ್ ನಮ್ಮ ಮನೆ ಒಗ್ಗರಣೆ ಮಾಡುವಂಥ ಪಾತ್ರೆ ಇಲ್ಲ, ಹಾಗಾಗಿ ಇದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎಣ್ಣೆ ಕಾದ್ರನ್ನ ನೋಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಮತ್ತು ಸಾಸಿವೆನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಹಾಗೆ ಬಿಟ್ಟರೆ ಬೆಳ್ಳುಳ್ಳಿ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರುವಾಗ ಆ ಕರಿಬೇವು ಎಲೆ ಚಟಪಟ ಅನ್ನೋ ಸೌಂಡೇ ಒಂಥರ ಚೆಂದ. ಅದು ಚಟಪಟ ಅಂತ ಸಿಡಿತಾ ಇತ್ತು. ನೆಕ್ಸ್ಟ್ ಅದು ಇನ್ನೊಂದು ಸ್ಪೂನಲ್ಲಿ ನಾನು ತಿರುಗಿಸ್ಕೊತಾ ಇದ್ದೆ, ಬಿಕಾಸ್ ಸೀದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಇದು ಚೆನ್ನಾಗಿ ಒಗ್ಗರಣೆ ಆಗಾದಮೇಲೆ ಅದನ್ನು ನಾನು ತೆಗೆದು ಆ ಮಾವಿನಕಾಯಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿದೆ. ಒಂದು ಬೆಳ್ಳುಳ್ಳಿ ಕೂಡ ಸಿಡಿದು ಸೆಲ್ಫ್ಗೆಲ್ಲ ಎಣ್ಣೆ ಆಯಿತು, ನೋಡ್ತಾ ಇದ್ದೀರಾ ನೀವು. ಅದನ್ನು ಮಿಕ್ಸ್ ಮಾಡಿದ ಗಾಬರಿಲಿ ನಾನು ಒಂದು ಪ್ಲೇಟ್ ಇಟ್ಟು ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡಿದೆ, ಬಿಕಾಸ್ ಆ ಬೆಳ್ಳುಳ್ಳಿ ಸಡನ್ನಾಗಿ ಸಿಡಿದ್ರಿಂದ. ನೆಕ್ಸ್ಟ್ ಅದು ಆರಿತ್ತು, ಹಾಗಾಗಿ ಮತ್ತೆ ಬಂದು ನಾನು ಖಾರ, ಉಪ್ಪು ಮತ್ತು ಒಗ್ಗರಣೆ ಹಾಕಿರುವಂಥ ಐಟಮ್ ಅಷ್ಟೂ ಕೂಡ ಮತ್ತು ಮಾವಿನಕಾಯಿ ಎಲ್ಲವೂ ಕೂಡ ಒಂದು ಸಮ ಮಿಕ್ಸ್ ಆಗೋ ತನಕನೂ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಸೆಪ್ರೇಟ್ ಆದರೆ ಅದು ರುಚಿ ಸಿಕ್ಕಲ್ಲ. ಹಾಗಾಗಿ ಇದನ್ನು ಒಂದು ಕನ್ಸಿಸ್ಟೆನ್ಸಿಗೆ ಬರೋ ಥರ ನೀಟಾಗಿ ಮಿಕ್ಸ್ ಮಾಡಾಯಿತು. ನಿಮಗೆ ತೋರಿಸ್ದೆ, ಬಟ್ ಅದು ನೀಟಾಗಿ ಕಾಣಿಸ್ಲಿಲ್ಲ. ಮತ್ತೆ ತೋರಿಸ್ತೀನಿ ನೋಡಿ, ಈ ಥರ ಬಂದಿತ್ತು. ಆ್ಯಕ್ಚುಲಿ ಕಲರ್ ಕಮ್ಮಿ ಇದೆ, ಬಟ್ ರುಚಿ ತುಂಬ ಚೆನ್ನಾಗಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಇದು ಬಿಸಿ ಅನ್ನದ ಜೊತೆ ತುಪ್ಪಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.